ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ಹಾಗೂ ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ವರದಿಯನ್ನು ನೋಡಿದ್ರೆ ಹೆಚ್ಚು ಕಡಿಮೆ ಡಿಸೈಡೆಡ್ ಇದೆ, ಸಚಿವ ಸಂಪುಟ ಪುನರ್ರಚನೆಗೆ ತಯಾರಿನೇ ಇದು ಅನ್ನೋ ಹಂಗಿದೆ. ಈಗ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋದಾಗ ಅಂದ್ರು ಸಚಿವ ಸಂಪುಟ ಪುನರ್ರಚನೆ ಏನು ಸದ್ಯಕ್ಕಿಲ್ಲ, ನಾಯಕತ್ವ ಬದಲಾವಣೆ ಅದು ಇದು ಏನೂ ಇಲ್ಲ, ಯಥಾ ಪ್ರಕಾರ ನಡ್ಕೊಂಡು ಹೋಗುತ್ತೆ ಅಂದಿದ್ದಾರೆ. ಅಲ್ಲ, ಮುಖ್ಯಮಂತ್ರಿಗಳ ಮಾತು ಹೇಳಿರ್ಬೋದು, ಆದರೆ ಹೈಕಮಾಂಡ್ ನೇರವಾಗಿ ಒಂದಷ್ಟು ಬದಲಾವಣೆ ಮಾಡುವಂತಹ ಕಾರಣಕ್ಕಾಗಿಯೇ ಹೋಮ್ವರ್ಕ್ಗಳನ್ನು ಆರಂಭ ಮಾಡಿದ್ದಾರೆ. ಆರಂಭದಲ್ಲಿ ಏನು 2 ವರ್ಷ ಆಗ್ತಿದ್ದ ಹಾಗೆ ಸಚಿವರಿಂದ ರಿಪೋರ್ಟ್ಗಳನ್ನು ಪಡೆದುಕೊಂಡ್ರು. ಅದಾದಮೇಲೆ AICC ಹಂತದಲ್ಲೇ ಆ ರಿಪೋರ್ಟ್ಗಳ ಬಗ್ಗೆ ಸ್ಟಡಿಯನ್ನು ಮಾಡಲಿಕ್ಕೆ ಒಂದು ಟೀಮನ್ನು ರಚನೆ ಮಾಡಿದರು. ಇವತ್ತು ಅದೇ ಟೀಮ್ ಸಚಿವರಿಗೆ ಕರೆ ಮಾಡಿ ಸುರ್ಜೇವಾಲಾ ಅವರ ಜೊತೆಗಿನ ಸಭೆಗೆ ಆಹ್ವಾನ ಕೊಟ್ಟಿರುವಂಥದ್ದು. ಅದನ್ನು ರಹೀಂ ಖಾನ್ ಕೂಡ ಹೇಳಿದರು, ಅವರದೇ ಆದಂಥ ಒಂದು ಇಂಟೆಲಿಜೆನ್ಸ್ ಟೀಮ್ ಇದೆ, ಅವರು ಅಂದರೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿರೋದು ಒಂದು ಕಡೆ, ಈಗ ಏನೇನು ಆಗಬೇಕಾಗಿದೆ ಮತ್ತು ಶಾಸಕರುಗಳು ಹೇರಿರ್ತಕ್ಕಂಥ ದೂರುಗಳಿರ್ಬೋದು ಅದೆಲ್ಲವನ್ನ ನಮ್ಮ ಮುಂದೆ ಅವರೇ ಕೊಟ್ಟರು, ಜೊತೆಗೆ ಅವ್ರದ್ದೇ ಒಂದು ಟೀಮ್ ಇದೆ, ಅವರೇ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಬಹಿರಂಗವಾಗಿ ರಹೀಂ ಖಾನ್ ಹೇಳಿದರು. ಹೀಗಾಗಿ AICC ಹಂತದಲ್ಲಿ ಸಚಿವ ಸಂಪುಟ ಪುನರ್ರಚನೆಯನ್ನು ಈ ಬಾರಿ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ. ಯಾಕೆಂದರೆ ಈಗ 2 ವರ್ಷದಲ್ಲಿ ಅಂಥದ್ದೇನು ದೊಡ್ಡ ಮಟ್ಟದ ಸರ್ಕಾರದ ಇಮೇಜ್ ಹೆಚ್ಚಾಗುವಂಥ ಗ್ಯಾರಂಟಿಯನ್ನು ಹೊರತುಪಡಿಸಿದರೆ ಸರ್ಕಾರದ ಇಮೇಜ್ ಹೆಚ್ಚಿಸುವಂತಹ ಕೆಲಸ ಮಾಡಿರ್ತಕ್ಕಂಥದ್ದು ಇಲ್ಲ ಅನ್ನುವಂಥ ಅಭಿಪ್ರಾಯಗಳೇ ಇದ್ದಾವೆ. ಆ ಕಾರಣಕ್ಕಾಗಿ ಒಂದು ಕಡೆ ಸಚಿವರ ರಿಪೋರ್ಟ್ ಕಾರ್ಡ್ ಪಡೆದುಕೊಳ್ಳಲಾಗಿದೆ, ಇನ್ನೊಂದು ಕಡೆ ಶಾಸಕರು 1-to-1 ಮೀಟಿಂಗ್ ನಡೆದಾಗ ಶಾಸಕರು ಸಾಕಷ್ಟು ಜನ ಸಚಿವರ ಕಾರ್ಯವೈಖರಿಯ ಬಗ್ಗೆ ದೂರು ಹೇಳಿದ್ದಾರೆ. ಹೀಗಾಗಿ ಸಚಿವರ ಕಾರ್ಯವೈಖರಿಯ ಬಗ್ಗೆ ಶಾಸಕರಿಂದಲೂ ಹೈಕಮಾಂಡ್ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೆ. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್, ಸುನಿಲ್ ಕನಗೋಳು ತಂಡದವರು ಕೂಡ ಸಚಿವರ ಕಾರ್ಯವೈಖರಿಯ ಬಗ್ಗೆ ಸರ್ಕಾರದ ಹಂತದಲ್ಲಿ ಅಭಿಪ್ರಾಯ ಹೇಗಿದೆ, ಕಾರ್ಯಕರ್ತರ ಹಂತದಲ್ಲಿ ಅಭಿಪ್ರಾಯ ಹೇಗಿದೆ, ಮಾಧ್ಯಮಗಳಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯ ಸಚಿವರುಗಳ ಮೇಲೆ ಇದೆ, ಜೊತೆಗೆ ಜನರಿಂದ ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ, ಈ ಎಲ್ಲ ಆ್ಯಂಗಲ್ನಿಂದಲೂ ಕೂಡ ಅಭಿಪ್ರಾಯಗಳ ಸಂಗ್ರಹವನ್ನು ಕನಗೋಳು ಟೀಮ್ ಮಾಡ್ತಾ ಇದೆ. ಯಾವ ಸಚಿವರು ಸರ್ಕಾರದ ಇಮೇಜ್ ಹೆಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಸರ್ಕಾರದ ವಕ್ತಾರರಾಗಿ ನೇಮಕಗೊಂಡಿರ್ತಕ್ಕಂಥ ಸಚಿವರು ಮಾಧ್ಯಮಗಳಿಗೆ ಬಂದು ಮಾತನಾಡ್ತಾ ಇದ್ದಾರಾ ಇಲ್ವಾ, ಅವರ ಕಾರ್ಯವೈಖರಿ ಹೇಗಿದೆ, ಇದೆಲ್ಲವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಸುನಿಲ್ ಕನಗೋಳು ಟೀಮ್ ಮಾಡ್ತಾ ಇದೆ. ಒಂದು ಕಡೆ CM ಸ್ಥಾನದ ಬದಲಾವಣೆ ಚರ್ಚೆಯ ಜೊತೆಗೆ ಒಂದು ವೇಳೆ ಆ ಥರದ ದೊಡ್ಡ ಬದಲಾವಣೆ ಆದರೆ ಸಚಿವ ಸಂಪುಟದಲ್ಲಿ ಯಾವ ಬೃಹತ್ ಬದಲಾವಣೆಗಳನ್ನು ಮಾಡಬೇಕು. ಯಾಕೆಂದರೆ 2ನೇ ಹಂತದ ನಾಯಕತ್ವವನ್ನು ಬೆಳೆಸದೇ ಇದ್ದರೆ ಇವತ್ತು BJP ಪಕ್ಷದಲ್ಲಿ ಯಾವ ರೀತಿ ನಾಯಕತ್ವದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೋ ನಾಳೆ ಕಾಂಗ್ರೆಸ್ಗೂ ಕೂಡ ಅದು ಆಗುತ್ತೆ ಅನ್ನುವಂಥ ಅರಿವು ಹೈಕಮಾಂಡ್ಗೂ ಇದ್ದಂಗಿದೆ ಮತ್ತು ಸುನಿಲ್ ಕನಗೋಳು ಟೀಮ್ ಕೊಟ್ಟಿರುವಂಥ ಅಭಿಪ್ರಾಯದಲ್ಲೂ ಕೂಡ ಆ ರೀತಿಯಾದಂತಹ ಅಂಶಗಳಿದ್ದಾವೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ವಯಸ್ಸಿನ ಆಧಾರದ ಮೇಲೂ ಕೂಡ ಮೌಲ್ಯಮಾಪನಕ್ಕೆ ಅಂದರೆ ಆ ಥರದ ಒಂದು ಮಾಹಿತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಯಾಕೆಂದರೆ 50 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥವ್ರು ಒಬ್ಬರೇ ಮಾತ್ರ ಕ್ಯಾಬಿನೆಟ್ನಲ್ಲಿ ಇರುವಂಥದ್ದು, 70 ವರ್ಷ ಮೇಲ್ಪಟ್ಟವರು 10 ಜನ ಇದ್ದಾರೆ, 60ರಿಂದ 69 ವರ್ಷದವರು 14 ಜನ ಇದ್ದಾರೆ. ಈ ರೀತಿಯಾದಂತಹ ಯಾವ್ಯಾವ ವಯಸ್ಸಿನ ಸಚಿವರು ಎಷ್ಟು ಜನ ಇದ್ದಾರೆ, ನಾವು ಯಾರಿಗೆ ಅವಕಾಶಗಳನ್ನು ಮಾಡಿಕೊಟ್ರೆ ಅವರು ಮುಂದೆ ಲೀಡರ್ ಆಗಿ ಎಮರ್ಜ್ ಆಗ್ಬೋದು, ಅಂಥವರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅನ್ನುವಂತಹ ಒಂದು ಮಾನದಂಡವನ್ನು ಕೂಡ ಹೈಕಮಾಂಡ್ ಮಾಹಿತಿಯನ್ನು ಆ ರೀತಿಯಲ್ಲೂ ಕೂಡ ಪಡೆದುಕೊಳ್ತಾ ಇದ್ದಾರೆ. ಅಂದರೆ ಅಧಿಕಾರ ಹಂಚಿಕೆ ಆದ ಬಳಿಕವೂ ಕೂಡ ನಾಯಕತ್ವ ಸ್ಟ್ರಾಂಗ್ ಇರಬೇಕು, ಪಕ್ಷ ಸ್ಟ್ರಾಂಗ್ ಇರಬೇಕು ಅನ್ನುವ ಕಾರಣಕ್ಕಾಗಿ ಪ್ರಯತ್ನಗಳನ್ನ ಹೈಕಮಾಂಡ್ ಮಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಬದಲಾವಣೆ ನೀವು ಹೇಳ್ತಾ ಇರೋದು ಹೌದು. ಹಾಗಾಗಿ ಹೈಕಮಾಂಡ್ ಈ ಹಂತದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಅಳೆದು ತೂಗಿ ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ. ಇವಾಗ ಸಚಿವರ ಜೊತೆಗಿನ ಸಭೆ ನಡೆಸ್ತಾ ಇರುವಂತದ್ದು ಕೂಡ ಶಾಸಕರ ದೂರು ಒಂದು ಕಡೆ, 2 ವರ್ಷ ನೀವು ಕಾರ್ಯವೈಖರಿ ಹೇಗೆ ಮಾಡಿದ್ದೀರಾ ಅನ್ನುವಂಥದ್ದು ಇನ್ನೊಂದು, ಜೊತೆಗೆ ಸಚಿವ ಸಂಪುಟದ ಬದಲಾವಣೆ ಆದರೆ ಏನು ಮಾಡಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಹೈಕಮಾಂಡ್ ಈ ವರ್ಷದ ಅಂತ್ಯಕ್ಕೆ ಒಂದು ನಾಯಕತ್ವದ ಬದಲಾವಣೆ ವಿಚಾರ, ಇನ್ನೊಂದು ಸಚಿವ ಸಂಪುಟದ ವಿಚಾರ, ಇದೆರಡಕ್ಕೂ ಕೂಡ ತಯಾರಿಯನ್ನ ಒಟ್ಟೊಟ್ಟಿಗೆ ಆರಂಭಿಸಿರೋ ಹಾಗೆ ಕಾಣಿಸ್ತಾ ಇದೆ. ಅಜಿತ್, ಪ್ರಶಾಂತ್, ಕರೆಕ್ಟ್ ಅನ್ಸುತ್ತಾ? ನಾಯಕತ್ವ ಬದಲಾವಣೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಎರಡಕ್ಕೂ ಒಟ್ಟೊಟ್ಟಿಗೆ ತಯಾರಿ ಇದು ಅಂತ? ಅದೇ ನೋಡಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಶಾಸಕರ ಒಂದು ಅಭಿಪ್ರಾಯ ಸಂಗ್ರಹಣೆಯ ರೀತಿಯಲ್ಲಿ 1-to-1 ಸಭೆಗಳನ್ನು ಏನು ಮಾಡಿದರು, ಅದು ಸ್ವತಃ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಅನ್ಕಂಫರ್ಟೇಬಲ್ ಪೊಸಿಷನ್ಗೆ ತಂದಿಟ್ಟಿದೆ. ಎಸ್ ಅವರೇನು ಶಾಸಕರ ಜೊತೆ ಶಾಸಕಾಂಗ ಪಕ್ಷದ ನಾಯಕರನ್ನು ಅಕ್ಕಪಕ್ಕದಲ್ಲಿ ಇಟ್ಕೊಳ್ಳದೆ ನೇರವಾಗಿ ಹೋಗಿ ಸಭೆಗಳನ್ನು ನಡೆಸಿದ್ರು. ಅದೊಂದು ರೀತಿ ಮುಖ್ಯಮಂತ್ರಿಗಳಿಗೆ ರಾಜಣ್ಣ ಅವ್ರು ಹೇಳಿಬಿಟ್ರು, ಅದನ್ನು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಇದು. ಮುಖ್ಯಮಂತ್ರಿಗಳಿಗೆ ಆಗಿರ್ತಕ್ಕಂಥ ಹಿನ್ನಡೆ ಅನ್ನುವ ರೀತಿಯಲ್ಲೇ ಪೊಲಿಟಿಕಲಿ ನೋಡಲಾಗುತ್ತೆ. ಮತ್ತು ಇಡೀ ಒಂದು ಶಾಸಕರ ಸಭೆಯ ಎಕ್ಸಸೈಸ್ ಏನಿತ್ತು
ಆ ಕಾರಣದಿಂದಲೇ ಮುಖ್ಯಮಂತ್ರಿಗಳು ಇಂಡಿಯಾ ಟುಡೇಗೆ ಇಂಟರ್ವ್ಯೂ ಕೊಟ್ಟರು ಅಂತಕ್ಕಂಥದ್ದನ್ನು ಕೂಡ ಕೆಲ ಮುಖ್ಯಮಂತ್ರಿಗಳ ಆಪ್ತರು ಹೇಳ್ತಾ ಇದ್ರು. ಇಲ್ಲಾಂದರೆ ಮುಖ್ಯಮಂತ್ರಿಗಳು ಇಷ್ಟು ಸಿಟ್ಟಿಗೇಳ್ತಕ್ಕಂಥ ಕಾರಣವೇ ಇರಲಿಲ್ಲ. ಪದೇ ಪದೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಶಾಸಕರ ಪ್ರತ್ಯೇಕ ಸಭೆಗಳನ್ನೇನು ನಡೆಸ್ಲಿಕ್ಕೆ ಶುರು ಮಾಡಿದ್ರು ಅದು ಮುಖ್ಯಮಂತ್ರಿಗಳಿಗೆ ಕೆರಳಿಸ್ತು. ಆ ಕಾರಣದಿಂದ ಅವರು ಇಂಡಿಯಾ ಟುಡೇ ಇಂಟರ್ವ್ಯೂ ಕೊಟ್ಟರು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಆಪ್ತ ವಲಯದಿಂದ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಹೀಗಾಗಿ ನನಗನ್ಸುತ್ತೆ ಇದು ಪಾಲಿಟಿಕ್ಸಲ್ಲಿ ಈಗೇನು ಅಂದರೆ ಇಲ್ಲ, ಈಗೊಂದು ಸಭೆಗಳನ್ನು ನಡೆಸಿ ಅಭಿಪ್ರಾಯ ಸಂಗ್ರಹಣೆಯನ್ನು ಮಾಡಿ ಪ್ಯೂರ್ಲಿ ಒಂದು ಬೇಸಿಸ್ ಆಫ್ ಮೆರಿಟ್ ಮಂತ್ರಿಗಳನ್ನು ತೆಗೆದು ಅಥವಾ ಮಂತ್ರಿಗಳನ್ನು ಒಳಗೆ ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆಯನ್ನು ರಾಜಕೀಯ ಪಕ್ಷಗಳು ಮಾಡ್ತವ ಅಂತಕ್ಕಂಥದ್ರ ಬಗ್ಗೆ ನನಗೆ ಡೌಟ್ ಇದೆ. ಅಂದರೆ ಎಕ್ಸಾಕ್ಟ್ಲಿ ಅಂತಿಮವಾಗೇನು ಖರ್ಗೆ ಬಣದಿಂದ 10 ಜನ, ಸಿದ್ದರಾಮಯ್ಯನವರ ಬಣದಿಂದ 10 ಜನ, ಡಿ ಕೆ ಶಿವಕುಮಾರ್ ಬಣದಿಂದ 10 ಜನ, ಹೈಕಮಾಂಡದ ಒಂದು 3-4 ಹೆಸರುಗಳು ಅನ್ನೋದು ಬಿಟ್ಟರೆ ಈ ಮಟ್ಟದ ಒಂದು ಎಕ್ಸಸೈಸ್ಗಳನ್ನು ಕಾರ್ಯಗತಗೊಳಿಸ್ತಕ್ಕಂಥ ಕ್ಷಮತೆ ಹೈಕಮಾಂಡ್ಗುಂಟಾ ಅಂತಕ್ಕಂಥದ್ದು ಕೂಡ ನನ್ನ ಪ್ರಕಾರ ಪ್ರಶ್ನಾರ್ಥಕ. ಮತ್ತು ಸಂಪುಟ ಪುನಾರಚನೆ ಅನ್ನೋದು ಅದು ನಂತರದ ಸುದ್ದಿ, ಅದು ನಂತರದ ಪ್ರಕ್ರಿಯೆ. ಈಗ ಕಾಂಗ್ರೆಸ್ ಹೈಕಮಾಂಡನ್ನು ಅತಿ ದೊಡ್ಡವಾಗಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ನಾವು ಹೇಳ್ದಂಗೆ ಸುಲಭವಾಗಿ ಸಿದ್ದರಾಮಯ್ಯನವ್ರು ನಮ್ಮ ಮಾತು ಕೇಳ್ತಾರ, ನಾಯಕತ್ವ ಬದಲಾವಣೆ ಸಾಧ್ಯ ಆಗುತ್ತಾ, ಮುಖ್ಯಮಂತ್ರಿಗಳನ್ನು ಒಂದು ವೇಳೆ ಬದಲಾವಣೆ ಮಾಡಿ ಡಿ ಕೆ ಶಿವಕುಮಾರನ್ನ ತರೋದಾದರೆ ಈ ಸರ್ಕಾರ ಉಳಿಯುತ್ತಾ ಅಥವಾ ಬಿ ಜೆ ಪಿ ಏನಾದರೂ ಒಂದು ಔಟ್ಸೈಡ್ ರೋಲ್ ಪ್ಲೇ ಮಾಡುತ್ತಾ? ದ್ಯಾಟ್ ಈಸ್ ದ ಫಸ್ಟ್ ಟೆನ್ಷನ್, ಫಸ್ಟ್ ಟಾಸ್ಕ್ ಆ್ಯಂಡ್ ಫಸ್ಟ್ ಚಾಲೆಂಜ್ ಬಿಫೋರ್ ಹೈಕಮಾಂಡ್. ಅದಾದಮೇಲೆ ಸಂಪುಟ ಪುನಾರಚನೆಯ ಪ್ರಶ್ನೆ ಬರುತ್ತೆ. ಆದರೆ ನನಗನ್ಸುತ್ತೆ ಅಜಿತ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ಟೆಂಟರ್ ಹುಕ್ಸ್ ಮೇಲೆ ಇಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವೇನಾದರೂ ಇದರಲ್ಲಿ ನಿಷ್ಕರ್ಷೆ ಅಂತಕ್ಕಂಥದ್ದು ಬರೋದಿದ್ರೆ ನಿಮಗೆ ಒಂದು ರೀತಿ ಇದ್ರ ಮೇಲೆ ಮುಂಗಾಲ್ ಮೇಲೆ ನಿಲ್ಲಿಸುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ನೋಡಿ. ಆ ರೀತಿಯ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅನ್ನೋದು ಬಿಟ್ಟರೆ, ಸಂಪುಟ ಪುನಾರಚನೆಗೆ ನವೆಂಬರ್ನಲ್ಲಾಗತ್ತೋ ಡಿಸೆಂಬರ್ನಲ್ಲಾಗತ್ತೋ ಆಮೇಲೆ ಆಗ ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಮೆರಿಟ್ ಇವ್ರು ಕೆಲಸ ಮಾಡಿದ್ರು, ಇವ್ರು ಕೆಲಸ ಮಾಡಲಿಲ್ಲ, ನಂಬರ್ 4, 5, 6, 7, 8ರಲ್ಲೇ ಬರುತ್ತೆ ನಿಮ್ಮ ಕೆಲಸ ಮಾಡಿಲ್ಲ ಅಂತ. ಅವ್ರನ್ನ ನೀವು ತೆಗಿಲಿಕ್ಕಾಗತ್ತಾ? ಸಿದ್ದರಾಮಯ್ಯ ಬಿಡ್ತಾರಾ, ಡಿ ಕೆ ಶಿವಕುಮಾರ್ ಬಿಡ್ತಾರಾ, ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಆಪ್ತರನ್ನು ತೆಗಿಲಿಕ್ಕೆ ಬಿಡ್ತಾರಾ? ನ್ಯಾಚುರಲಿ ಪುನಾರಚನೆ ಆದಾಗ ಒಂದು 4-5 ಹೆಸರುಗಳು ಹೋಗ್ತವೆ, 4-5 ಹೊಸ ಹೆಸರುಗಳು ಬರ್ತವೆ. ಬಟ್ ಎಕ್ಸಸೈಸ್ ಈಗೇನು ನಡೀತಾ ಇದೆ ಅದು ಮುಂದಿನ ನವೆಂಬರ್ ಡಿಸೆಂಬರ್ನ ಸಂಪುಟ ಪುನಾರಚನೆಗಾಗಿ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ನನಗನ್ನಿಸ್ತಾ ಇರತಕ್ಕಂಥದ್ದು ಸುಮ್ಮನೆ ಸಿದ್ದರಾಮಯ್ಯನವರು ಒಂದು ಕಿರಿಕಿರಿ ಮಾಡಕ್ಕೆ, ಇದೊಂದು ಹೈಕಮಾಂಡ್ ನಾಳೆ ಏನಾದರೂ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾದ್ರೆ ಲೀನಿಯರ್ ಆ್ಯಕ್ಷನ್ಸ್ಗಳನ್ನು ಆನ್ ಗ್ರೌಂಡ್ ಮಾಡಿ ತೋರಿಸ್ಬೇಕಾಗತ್ತೆ. ಅದರ ಪ್ರಯತ್ನದ ಭಾಗ ಇದಿರಬಹುದು ಅಂತ ಅನಿಸುತ್ತೆ. ಅದು ಮುಖ್ಯಮಂತ್ರಿಗಳನ್ನು ಕೆರಳಿಸಿದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನನಗೆ. ಬರ್ತೀನಿ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.